ಯೂಟ್ಯೂಬ್ ಚಾನಲ್ ಅನುಗುಣ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆಗೋಯಿತು ನಾನು ಡೈಲಿ ಬ್ಲಾಗ್ಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿ. ಸೊ ಹಾಗಾಗಿ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಶುಕ್ರವಾರ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆವಾಗಿಂದ ಕೆಲಸ ಮಾಡ್ಕೋತಾ ಇದ್ದೆ ಸ್ವಲ್ಪ. ಇವಾಗ ಅಡುಗೆ ಮಾಡಬೇಕು. ಅಂದರೆ ಟಿಫನ್ಗೆ ಒಂದೇ ಸತಿ ನಾವು ಅಡುಗೆ ಅಂತಲೇ ಹೇಳೋದು, ಯಾಕಂದರೆ ಒಟ್ಟಿಗೆ ಮಾಡಿಬಿಡ್ತೀನಲ್ಲ ಹಾಗಾಗಿ. ಆ್ಯಂಡ್ ಸೊಪ್ಪು ತಂದಿದ್ರು, ನೆನ್ನೆನೆಲ್ಲ ಸೋಸಿ ಎತ್ತಿಟ್ಕೊಂಡಿದ್ದೆ. ತುಂಬ ದಿವಸ ಆಯಿತು ಸೊಪ್ಪು ಸಾರು ಮುದ್ದೆ ತಿಂದು, ಹಾಗಾಗಿ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಒಣಗಿದ್ದ ಅವರೆಕಾಳಿತ್ತು, ಹಾಗಾಗಿ ಅದನ್ನು ಹಾಕ್ಬಿಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕಾಯಿತು. ನಾನು ಆಲ್ರೆಡಿ 2 ವಾರ ಆಯಿತು ಪೂಜೆ ಮಾಡಿರಲಿಲ್ಲ, ಸುತ್ತಕಾಯಿತು ಅಂತ ಹೇಳಿದ್ನಲ್ಲ ಹಾಗಾಗಿ. ಆ್ಯಂಡ್ ಬ್ಯಾಕ್ ಒಂದು ವರ್ಕು ಕೂಡ ಇತ್ತು ನನಗೆ, ಅದಕ್ಕೋಸ್ಕರ ಮಾಡಿರಲಿಲ್ಲ. ಇವತ್ತು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಅಂತ ಕೆಲಸಗಳಿತ್ತು. ಬಟ್ಟೆ ಒಗೆಯೋದಿದೆ, ಅಕ್ಕಿ ಮಾಡ್ಕೊಳ್ಳೋದಿದೆ, ಆ್ಯಂಡ್ ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ಮೇಲೆಲ್ಲ ಧೂಳೆಲ್ಲ ಹೊಡ್ಕೊಂಡು ಒಂದೇ ಸತಿ ಇವತ್ತು ಪೂಜೆ ಮಾಡಿದರೆ, ಇನ್ನು ನಾಳಿದ್ದು ಭಾನುವಾರ ನಮ್ಮದು ವಾರ ಬೇರೆ ಅಲ್ವಾ, ಹಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ. ಯಾಕಂದರೆ ನಾಳಿದ್ದೆಲ್ಲ ವರ್ಕ್ ಇದೆ ನನಗೆ, ಆವಾಗ ನಂಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅಲ್ಲಿಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಬೇಕು ಅದನ್ನೇ ಮಾಡ್ಕೊಳ್ಳೋದಾಗ್ಬಿಡುತ್ತೆ. ಇನ್ನು ಆಮೇಲೆ ಟಿಫನ್ ಮಾಡು, ಊಟ ಮಾಡು, ಇನ್ನು ತಿರ್ಗಾ ಓಡೋಗು ಲೊಕೇಶನ್ ಇದನ್ನು ಮಾಡೋಕ್ಕೆ. ಹಾಗಾಗಿ ಇವತ್ತೇ ಸ್ವಲ್ಪ ಡೀಪ್ ಕ್ಲೀನ್ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊಳ್ಳೋಣ. ಸಂಜೆ ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಆಗಲಿಲ್ಲ, ಅದು ಇದು ಕೆಲಸ ಅಂತ. ಆ್ಯಂಡ್ ಈಚೆಗಡೆ ಕೆಲಸ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ, ಒಂದು 2-3 ಸತಿ ಹಾಕಿದ್ರೆ ಆಗೋಗ್ಬಿಡುತ್ತೆ. ಇವಾಗ ಬೇಗ ಅಡುಗೆ ಕೂಡ ಮುಗಿಸ್ಕೊತೀನಿ ಒಂದೇ ಸತಿ. ಮಧ್ಯಾಹ್ನ ಏನು ಮಾಡೋಂಗಿರಲ್ಲ ಅಲ್ವಾ, ಹಾಗಾಗಿ ನನಗೆ ಕೆಲಸಗಳು ಬಂದರೆ ಒಂದೇ ಸತಿ ಅಡುಗೆನೇ ಮಾಡಿ ಇಟ್ಬಿಡ್ತೀನಿ. ಅದಕ್ಕೋಸ್ಕರ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮಿಕ್ಸ್ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ. ಸೊ ಇವತ್ತಿನ ಬ್ಲಾಗ್ ಇದು. ಹೇಗೋಗುತ್ತೆ ಈ ದಿನ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಪ್ಪು ಈಚೆಗಡೆ ಆಟ ಆಡ್ತಾ ಇದ್ದಾನೆ, ನನಗೆ ಕೆಲಸ ಮಾಡೋದಕ್ಕೆ ಫ್ರೀ ಬಿಟ್ಟಿದ್ದಾನೆ ಇವಾಗ. ಅವನಿಗೆ ಸ್ಕೂಲು ಕೂಡ ಇನ್ನೂ ಹಾಕಿಲ್ಲ ಅಂತ ತುಂಬ ಜನ ಕೇಳ್ತಾಯಿರಿ. ಅವನಿಗೆ ಸ್ಕೂಲ್ ಅಂತಂದರೆ ಇವಾಗ ಅಂಗನವಾಡಿಗೆ ಅವನ್ನ ಹಾಕಬೇಕು ನಾವು. ಸೊ ಇವಾಗ ಆಲ್ಮೋಸ್ಟ್ ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಇಲ್ಲೆಲ್ಲೂ ಮಕ್ಕಳನ್ನ ಸೇರಿಸ್ಕೋತಾ ಇಲ್ಲ. ಅಂಗನವಾಡಿಗೂ ಕೂಡ ಅಷ್ಟೇ, ಅವ್ರಿಗೂ ರಜೆ ಕೊಟ್ಟಿದ್ದಾರೆ. ಹಾಗಾಗಿ ಅಂಗನವಾಡಿ ಟೀಚರ್ಗೆಲ್ಲ ಕೇಳಿದ್ವಿ ನಾವು. ಸೊ ಈ ಮಂತ್ 19 ಅಂದರೆ ಮೇ 19ಇಂದ ಕರ್ಕೊಂಬನ್ನಿ ಬಿಡು ಅನ್ನುವಂತ ಹೇಳಿದ್ದಾರೆ. ಹಾಗಾಗಿ ಈ ಮಂತ್ 19ಇಂದ ಅವನು ಹೋಗ್ತಾನೆ ಸ್ಕೂಲ್ಗೆ, ಅಂದರೆ ಅಂಗನವಾಡಿಗೆ ಹೋಗ್ತಾನೆ. ಸೊ ಒಂದೇ ಸತಿ ಮಕ್ಕಳನ್ನ ಸ್ಕೂಲ್ಗೆ ಹಾಕೋದು ಸ್ವಲ್ಪ ಇದಾಗುತ್ತೆ. ಅಂಗನವಾಡಿ ಅಂದರೆ ಅಲ್ಲಿ ಮಕ್ಕಳೆಲ್ಲ ಇರ್ತಾರೆ, ಅವ್ರಿಗೆ ಬೇಸಿಕ್ ನಾಲೆಜ್ನ ಅಲ್ಲಿ ಕೊಡ್ತಾರೆ ಅಂಗನವಾಡೀಲಿ. ಹಾಗಾಗಿ ಅಂಗನವಾಡಿಗೆ ಸೇರಿಸ್ಬೇಕು ನನ್ನ ಪ್ರಕಾರ. ಸ್ಕೂಲ್ಗೆ ಒಂದೇ ಸತಿ ನಾವು LKG UKG ಪ್ರೀ ನರ್ಸರಿ ಅಂತ ಒಂದೇ ಸತಿ ಹಾಕ್ಬಿಟ್ಟು ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ, ಚಿಕ್ಕ ಮಕ್ಕಳು ಬೇರೆ ಅಲ್ವಾ. ಹಾಗಾಗಿ ನಾವು ದೂರ ಬೇರೆ ಹಾಕ್ಬಿಟ್ರೆ ಅವ್ರಿಗೇನೋ ಒಂಥರ. ನಮ್ಮನೆ ಹತ್ರನೇ ಇರೋದ್ರಿಂದ ಅಂಗನವಾಡಿ ಆರಾಮಾಗಿ ಹೋಗಿ ಅವನಿಗೆ ನಮ್ಮೂರವರೆಲ್ಲ ಇರೋದ್ರಿಂದ ಸ್ವಲ್ಪ ಭಯ ಕೂಡ ಕಮ್ಮಿ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ನಾನು ಸ್ಕೂಲ್ಗೆ ಹೋಗಬೇಕು, ಕಲಿಬೇಕು, ಆಟ ಆಡಬೇಕು, ಮಕ್ಕಳ ಜೊತೆ ಇರಬೇಕು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಅವ್ನು ಅಂಗನವಾಡಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ಇವಾಗೆಲ್ಲ ಪ್ರೀ ನರ್ಸರಿಗೆಲ್ಲ ಹಾಕೋತಾ ಇದ್ದಾರೆ. ಆದರೆ ನಾನು ಬೇಡ, ಒಂದು ವರ್ಷ ಅಂಗನವಾಡಿಗೆ ಓದಲಿ, ಬೇಸಿಕ್ ಗೊತ್ತಾಗಲಿ, ಅವ್ರಿಗೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಅಲ್ವಾ, ಯಾವ ಥರ ಇರಬೇಕು, ರೈಮ್ಸು ಸಣ್ಣ ಪುಟ್ಟದೇ ಕಲೀಲಿ. ಏನು ಒಂದೇ ಸತಿ ಅವನು ಎಲ್ಲನೂ ಕಲಿಬೇಕು ಅಂತೇನಿಲ್ಲ, ಚಿಕ್ಕ ಸ್ಟಾರ್ಟಿಂಗ್ ಸಣ್ಣ ಪುಟ್ಟದನ್ನೆಲ್ಲ ಕಲಿತ್ಕೊಂಡು ಅವನಿಗೆ ಮಕ್ಳ ಜೊತೆ ಆಟ ಆಡೋದು, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು, ಆ್ಯಂಡ್ ಅವ್ರ ಜೊತೆ ಎಂಜಾಯ್ ಮಾಡೋದು ಅದನ್ನೆಲ್ಲ ಕಲಿಬೇಕು. ಸೊ ಅದಕ್ಕೋಸ್ಕರ ಅಂಗನವಾಡಿನ ಬೆಟರು. ಹಾಗಾಗಿ ಹಾಕಬೇಕು. ಈ ಮಂತ್ 19ಇಂದ ಹೋಗ್ತಾನೆ, ಅದು ಕೂಡ ನೋಡೋಣ, ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಬನ್ನಿ. ಹಾಗೆ ಇವತ್ತು ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ವರ್ಕ್ ಹೋಗಿ ಬಂದ ಮೇಲೆ ಮನೆ ಕೆಲಸಗಳಾಗಿರ್ಬೋದು ಪ್ರತಿಯೊಂದು ಹೇಗಿರುತ್ತೆ ಅಂತ. ಇವಾಗ ಯಾರೇ ಆಗಿರಲಿ ನಮಗಾದರೂ ಅಟ್ಲೀಸ್ಟ್ 2 ಡೇಸ್ 3 ಡೇಸ್ ಗ್ಯಾಪ್ ಸಿಗುತ್ತೆ. ಆದರೆ ಕಂಟಿನ್ಯೂಸಾಗಿ ಕೆಲಸ ಮಾಡೋರು ಸಂಡೇ ಒಂದು ದಿವಸ ಮಾತ್ರನೇ ಸಿಗುತ್ತೆ ಅವ್ರಿಗೆ ಕೆಲಸ ಮಾಡ್ಕೊಳ್ಳೋಕ್ಕೆ. ಅದು ಇವಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಅಯ್ಯೋ ಕೆಲಸ ಮಾಡೋರು ಹೆಂಗೆ ಮಾಡ್ಕೋತಾರೆ ಅಲ್ವಾ ಕೆಲಸಗಳನ್ನ, ಮನೆ ಕೆಲಸ ಹೇಗೆ ನಿಭಾಯಿಸ್ತಾರೆ ಅಂತ. ಅದಕ್ಕೋಸ್ಕರ ಇವತ್ತು ಬೇಗನೆ ಅಡುಗೆ ಅಂತೂ ಮುಗಿಸ್ಕೊಂಡೆ. ಒಂದೇ ಸತಿ ಸೊಪ್ಪು ಸಾರು ಮಾಡಿ ಇಟ್ಬಿಟ್ಟು ಮುದ್ದೆ ಮಾಡಿ ಊಟ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಮನೇಲಿ ನಾವು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು, ಅದರಲ್ಲಿ ಹೇಳ್ಕೊಡೋದ್ರಲ್ಲಿ ಏನಿದಿಲ್ಲ. ಅಂದರೆ ಅಂಗಡಿ ಅಕ್ಕಿ ನಾನು ಜಸ್ಟ್ ಚಿತ್ರಾನ್ನ ಈ ಥರದಕ್ಕೆಲ್ಲ ಯೂಸ್ ಮಾಡ್ತೀನಿ. ಇನ್ನು ಈ ಸೊಸೈಟಿ ಅಕ್ಕಿ ಬಂದು ಇಡ್ಲಿ ದೋಸೆ ಆ್ಯಂಡ್ ಮಾಮೂಲಿ ಏನಾದರೂ ರೈಸ್ ಮಾಡ್ಕೋಬೇಕು ಅಂದಾಗ ಯೂಸ್ ಮಾಡ್ತೀನಿ. ಅದರಲ್ಲಿ ಇವಾಗ ತುಂಬಾ ಇದು ಬಂದುಬಿಟ್ಟಿದೆ, ಕಲ್ಲು ಮಿಕ್ಸ್ ಆಗೋದು, ಆಮೇಲೆ ಒಂಥರ ಪ್ಲಾಸ್ಟಿಕ್ ಅಕ್ಕಿ ಥರ ಎಲ್ಲ ಬರೋದು, ಈ ಥರ ಎಲ್ಲ ಬಂದುಬಿಟ್ಟಿದೆ. ಹಾಗಾಗಿ ನಾನು ಅಕ್ಕಿನ ಮಾಡ್ಕೊಂಡು ಆಮೇಲೆ ಎತ್ತಿಟ್ಕೋತೀನಿ. ಇದು ಬಂದು ಒಂದು
1 ಮಂತ್ 2 ಮಂತ್ವರೆಗೂ ನನಗೆ ಅಕ್ಕಿ ಬರುತ್ತೆ, ಒಂದು ಬಾಕ್ಸ್ ಪೂರ್ತಿ ಮಾಡಿಟ್ಕೊಂಡ್ಬಿಟ್ರೆ. ಇದು ಅಷ್ಟೇ, ನಂಗೆ ಮೊದಲು ಬರ್ತಾ ಇರಲಿಲ್ಲ ಯಾವ ಕೆಲಸನೂ. ಆವಾಗ ಸಮ್ಮರ್ ಹಾಲಿಡೇಸ್ಗೆ ಅಜ್ಜಿ ಮನೆ ತಾತನ ಮನೆ ಹೋಗ್ಬೇಕಾದ್ರೆ ಅಲ್ಲಿ ಅಜ್ಜಿ ತಾತ ಎಲ್ಲ ಮಾಡ್ಕೋತಾರನ್ನ ನಾವು ನೋಡಿ ನೋಡಿ ಅವ್ರ ಹತ್ರ ನಾವು ಇಸ್ಕೊಂಡು ಕಲಿತು, ಆಮೇಲೆ ಅಮ್ಮನಿಗೆಲ್ಲ ಮಾಡಿಕೊಡೋದು, ಮನೇಲಿ ನಾವೇ ಮಾಡ್ಕೊಳ್ಳೋದು. ಇವಾಗ ನಾವು ನಮ್ಮ ಮನೇಲಿ ನಮಗೆ ಅಂತ ಮಾಡ್ಕೊಳ್ಳೋದು ಎಲ್ಲ ತುಂಬ ಟೈಮ್ ಎಷ್ಟು ಬೇಗ ಬೇಗ ಚೇಂಜ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಆವಾಗೆಲ್ಲ ಅಕ್ಕಿ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕೆಲಸಗಳು ಮಾಡಬೇಕಾದ್ರೆ ಆವಾಗ ಚಿಕ್ಕ ಹುಡುಗಿ ನಿಂಗೆ ಮಾಡೋಕ್ಕೆ ಬರಲ್ಲ, ಕೊಡು ನಾನು ಮಾಡ್ತೀನಿ ಅನ್ನೋರು. ಇವಾಗ ಯಾರು ಹತ್ರ ಇಸ್ಕೊಳ್ಳೋರಿಲ್ಲ, ನಾನು ಮಾಡ್ತೀನಿ ಕೊಡು ಅಂತ. ನಾವೆಲ್ಲ ಏನೇ ಆದ್ರೂ ನಾವೇ ಮಾಡ್ಕೊಬೇಕು. ಹಾಗೆ ನಾನು ವರ್ಕಿಗೆ ಹೋದ್ಮೇಲೆ ಈ ಕಿಚನ್ ಅಂತೂ ನೋಡೋಕ್ಕಾಗಲ್ಲ. ಲುಕ್ಸಿರ್ತಾರೆ, ಅಡುಗೆ ಮಾಡ್ಕೊಂಡಿರ್ತಾರೆ, ಬಿಸಿನೀರು ಕಾಯಿಸಿ ಎಲ್ಲ ಅಲ್ಲಲ್ಲೇ ಮಾಡಿರ್ತಾರೆ. ಹಾಗಾಗಿ ನಾನು ಬಂದ ಮೇಲೆ ಒಂದು ಸತಿ ಡೀಪ್ ಕ್ಲೀನ್ ಅಂತೂ ಮಾಡ್ಕೋತೀನಿ. ಫೋನಲ್ಲಿ ಅಕ್ಕನ ಜೊತೆ ಮಾತಾಡಿಕೊಂಡು ಎಲ್ಲನೂ ಒರೆಸ್ಕೊಂಡು, ಕಿಚನು ನೋಡೋಕ್ಕೆ ಚೆನ್ನಾಗಿದ್ರೇ ಅಲ್ವಾ ಅಡುಗೆ ಮಾಡೋಕ್ಕೂ ಕೂಡ ಮನಸ್ಸು ಬರೋದು. ಆ್ಯಂಡ್ ನನಗೇನಂದರೆ ಈ ವಾಲ್ ಮೇಲೆಲ್ಲ ಸಾಂಬಾರೆಲ್ಲ ಸಿಡಿಸ್ಬಿಟ್ಟಿರ್ತಾರೆ, ಅದೆಲ್ಲ ನೋಡ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ವಾಲ್ ಸ್ಟಿಕ್ಕರ್ ಹಾಕ್ಸಿದ್ದು ಒಳ್ಳೆಯದೇ ಮಾಡಿದೆ ನಾನು. ಯಾಕಂದರೆ ಕ್ಲಾತಲ್ಲಿ ಜಸ್ಟ್ ಚೆನ್ನಾಗಿ ಜಾಲಿಸ್ಕೊಂಡು ಒರೆಸಿದ್ರೇ ಪಟ್ ಅಂತ ಎಲ್ಲ ಹೊರ್ಟೋಗ್ಬಿಡುತ್ತೆ. ಉಜ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಬರೀ ಗೋಡೆ ಇದ್ದಿದ್ರೆ ಉಜ್ಕೊಂಡು ಕೂತ್ಕೊಬೇಕಾಗಿತ್ತು. ನಂಗೆ ಅದೊಂದು ಟೈಮ್ ಸೇವ್ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಟೈಮ್ ತೊಗೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಯಾಕಂದರೆ ನೆಕ್ಸ್ಟ್ ಡೇ ನನಗೆ ಬ್ರೈಡ್ ವರ್ಕು ಕೂಡ ಇತ್ತು. ಅಲ್ಲಿಗೆ ಹೋಗಿ ಬಂದುಬಿಟ್ರೆ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಇನ್ನು ಅಲ್ಲಿಂದ ಬಂದು ಅಡುಗೆನೂ ಮಾಡೋಕ್ಕಾಗಲ್ಲ, ಒಂಥರ ಅನಿಸ್ಬಿಡುತ್ತೆ. ಅಯ್ಯೋ ಇದ್ರಲ್ಲಿ ಮಾಡಬೇಕಾ ಅಂತ ಬೇಜಾರಾಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ನಾನು. ಹಾಗಾಗಿ ಅಟ್ಲೀಸ್ಟ್ ನಾನು ಕ್ಲೀನ್ ಮಾಡಿದರೆ ಬಂದು ಏನಾದರೂ ಬೇಗ ಹಿಂಗೋ ಧಾರೆ ಮುಹೂರ್ತ ಎಲ್ಲ ಬೇಗ ಮುಗಿಸ್ಕೊಂಬರ್ತೀವಲ್ಲ, ಮಧ್ಯಾಹ್ನ ಅಡುಗೆ ಗಿಡ್ಗೆಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಲೀನ್ ಮಾಡಿ ಹೇಳ್ತಾ ಇದ್ದೀನಿ ಅವ್ರಿಗೆ, ಗಲೀಜು ಮಾಡಬೇಡ್ರಿ, ಹೆಂಗಿದೆಯೋ ಹಂಗೆ ಇದನ್ನು ಮಾಡ್ಕೊಂಡು ಹಂಗೆ ಒದ್ದೆ ಬಟ್ಟೆಲಿ ಒರೆಸಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಅಷ್ಟೊತ್ತೊಳಗೆ ಅಪ್ಪು ಕೂಡ ಎದ್ದು ಬಂದು ಕಣ್ಣು ಒರೆಸ್ಕೊಂಡು ಕೇಳ್ತಾ ಇದ್ದ. ಆದರೂ ನಿದ್ದೆ ಇನ್ನೂ ಕಮ್ಮಿ ಆಗಿರಲಿಲ್ಲ ಒಂದು. ಸರಿ ಆಯಿತು ಮಲ್ಕೊಂಡಿರಪ್ಪ, ಬರ್ತೀನಿ ಅನ್ನ ತಿನ್ನಿಸ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಅಂದ. ಅಷ್ಟೊತ್ತೊಳಗೆ ನಂದು ಕೂಡ ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ನೋಡಿ ಈ ಥರ ಕಿಚನ್ ಇದ್ದರೆ ಯಾರಿಗೆ ತಾನೇ ಮನಸ್ಸು ಬರೋಲ್ಲ ಅಡುಗೆ ಮಾಡೋಕ್ಕೆ. ಇನ್ನೂ ಕೆಲವೊಂದಿಷ್ಟು ಸಣ್ಣ ಪುಟ್ಟದೆಲ್ಲ ಬದಲು ಮಾಡಬೇಕು. ಆದರೆ ಇವಾಗ ಸದ್ಯಕ್ಕೆ ಏನೂ ಮಾಡಲ್ಲ. ಅವಾಗ ಕಿಚನ್ ಮೇಕ್ ಓವರ್ ಮಾಡಿದ್ನಲ್ಲ ಅಷ್ಟೇ ಇದೆ. ಕೆಲವೊಂದು ಮಾತ್ರ ಆಲ್ಟ್ರೇಷನ್ ಮಾಡಿ ಪ್ರಾಡಕ್ಟ್ಗಳನ್ನ ಇಟ್ಕೊಂಡಿದ್ದೀನಿ. ಇವಾಗ ಮಡಿಕೆ ನೀರು ಕೂಡ ಅಲ್ಲೇ ಇಟ್ಟಿದ್ದೀನಿ, ಕ್ಯಾನ್ ನೀರೆಲ್ಲ ಅದಕ್ಕೆ ಹಾಕಿ ಮಡಿಕೆಯಲ್ಲಿ ಸ್ವಲ್ಪ ಇದಾದಮೇಲೆ ಕುಡಿತೀನಿ. ತಣ್ಣಗಿರುತ್ತೆ ಬಿಸಿಲಲ್ಲಿ, ಅಂದರೆ ಕೆಲಸ ಎಲ್ಲ ಮಾಡ್ತಾಯಿರ್ತೀನಲ್ಲ ಹಾಗಾಗಿ. ಇನ್ನು ಪೂಜೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪುಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ಅವ್ನಿಗೆ ಸ್ವಲ್ಪ ಫೋನ್ ಹಾಕ್ಕೊಟ್ಟಿದ್ದೆ, ನೋಡ್ತಾ ಇದ್ದ. ಅಷ್ಟೊತ್ತೊಳಗೆ ನಾನು ಕೆಲಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಇವಾಗ ಸಿಂಪಲಾಗಿ ಭಾನುವಾರ ಆಗಿರೋದ್ರಿಂದ ಪೂಜೆ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ಡೇ ನಾನು ಹೊರಡಬೇಕಾದ್ರೂ ಪೂಜೆ ಮಾಡಬೇಕಲ್ಲ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಈಚೆಗಡೆ ಕೆಲಸ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ಮುಗಿಸ್ಕೊಂಡು ಬಂದು ನಾನು ನಾಳೆ ವರ್ಕ್ಗೆ ಎಷ್ಟು ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಬಂದು ನಾನು ಸೀಮಂತ ಮಾಡಿಕೊಂಡು ಮುಗಿಸ್ಕೊಂಬಂದಿದ್ನಲ್ಲ ಅವತ್ತು ಹಂಗೆ ಇತ್ತು ಬ್ಯಾಗು, ನಾನು ಏನೂ ಕ್ಲೀನ್ ಮಾಡಿರಲಿಲ್ಲ. ಸೊ ಇವತ್ತೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬ್ರಷಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಗಮ್ಮೆಲ್ಲ ಐಲ್ಯಾಶಸ್ಗೆ ಹಾಕೋದು ಗಮ್ನ ಹಂಗೆ ಇಟ್ಬಿಟ್ಟಿದೆ, ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಅದೊಂದಿಷ್ಟು. ಎಲ್ಲ ಸಡನ್ನಾಗಿ ಜೋರಾಗೆಲ್ಲ ಎತ್ತಿಟ್ಕೋಬೇಕಾದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಈ ಥರ ಆಗಿಬಿಟ್ಟಿರುತ್ತೆ. ನಂದು ಐಲ್ಯಾಶಸ್ ಗಮ್ಮೆಲ್ಲ ಲೀಕ್ ಆಗಿಬಿಟ್ಟು ಇದಾಗಿಬಿಟ್ಟಿತ್ತು. ಹಾಗಾಗಿ ಇವಾಗ ವೆಟ್ ವೈಪ್ಸಲ್ಲೆಲ್ಲ ಒರೆಸಿ ಎಲ್ಲ ನೀಟಾಗಿ ಇದನ್ನು ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಪ್ರತಿ ಸತಿ ವರ್ಕಿಗೆ ಹೋಗ್ಬೇಕಾದ್ರೆ ಇದ್ದೇ ಇರುತ್ತೆ, ಕ್ಲೀನ್ ಮಾಡೋದು, ಏನೇನೆಲ್ಲ ಇದೆ ಏನೇನೆಲ್ಲ ಖಾಲಿ ಆಗಿದೆ ಅದನ್ನೆಲ್ಲ ನೋಡ್ಕೋತೀನಿ. ನಾನು ಬ್ರೈಡ್ ಆಗಿದ್ದರೆ ಅವ್ರಿಗೆಲ್ಲ ಏನೇನೆಲ್ಲ ಪ್ರಾಡಕ್ಟ್ಸ್ ತೊಗೊಂಡೋಗ್ಬೇಕು ಅದನ್ನೆಲ್ಲ ತೊಗೊಂಡೋಗ್ತೀನಿ. ನಾನ್ ಬ್ರೈಡ್ ಆದರೆ ಅವ್ರಿಗೆ ಏನೇನು ತೊಗೊಂಡೋಗ್ಬೇಕು ಅದನ್ನು ತೊಗೊಂಡೋಗ್ತೀನಿ ಈ ಥರ. ಯಾಕಂದರೆ ಈ ಚಿಕ್ಕ ಕಿಟ್ ಆಗಿರೋದ್ರೆಲ್ಲ ಎಲ್ಲ ಪ್ರಾಡಕ್ಟ್ಸು ಎಲ್ಲ ಇದನ್ನು ಒಂದೇ ಇಡೋಕ್ಕಾಗಲ್ಲ. ಹಾಗಾಗಿ ಡಿವೈಡ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀನಿ ನಾನು. ಬ್ರೈಡ್ ಅಂದರೆ ಬ್ರೈಡಿಗೆ ಏನೇನೆಲ್ಲ ಬೇಕು ಅದನ್ನು ತೊಗೊಂಡೋಗ್ತೀನಿ. ನಾನ್ ಬ್ರೈಡ್ ಅಂದರೆ ಅವ್ರಿಗೆ ಏನೇನೆಲ್ಲ ಬೇಕು, ಏನರಲ್ಲಿ ವರ್ಕ್ ಮಾಡ್ತೀನಿ ನಾನು ಜಾಸ್ತಿ ಅದನ್ನೆಲ್ಲ ತೊಗೊಂಡೋಗ್ತೀನಿ. ಈ ಥರ ಡಿವೈಡ್ ಮಾಡಿ ಪಾರ್ಟಿಷನ್ ಮಾಡ್ಕೊಂಡು ನಾನು ತೊಗೊಂಡೋಗ್ತಾ ಇದ್ದೀನಿ. ಸೊ ಹಾಗಾಗಿ ಪ್ರತಿ ಸತಿ ಹೋಗ್ಬೇಕಾದ್ರೂ ನಾವು ನಮ್ಮ ಪ್ರಾಡಕ್ಟ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೋತೀನಿ. ಬ್ರಷಸ್ ಆಗಿರ್ಬೋದು ಪ್ರತಿಯೊಂದು ಡೀಪ್ ಕ್ಲೀನ್ ಅಂತೂ ಮಾಡ್ಕೋತೀನಿ. ಯಾಕಂದರೆ ನಾವು ಅಲ್ಲಿಗೆ ಹೋಗಿ ವರ್ಕ್ ಮಾಡಬೇಕು ಅಂದರೆ ನಮಗೆಲ್ಲ ನೀಟಾಗಿರಬೇಕು. ಹಾಗಾಗಿ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಓಕೆ ನಾನೆಲ್ಲ ಇದನ್ನು ಮಾಡ್ಕೊಂಡು ಅವ್ರಿಗೆ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು. ಆ್ಯಂಡ್ ಕೆಲವ್ರಿಗೇನೆಂದರೆ ಇನ್ಫೆಕ್ಷನ್ಸ್ ಇರ್ತದೆ, ಎಲ್ಲ ಬೇಗ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಆ ಬ್ರಷಸ್ನ ಡೀಪ್ ಒಬ್ಬರ ಮೇಲೆ ನಾವು ಯೂಸ್ ಮಾಡಿದ್ಮೇಲೆ ತಿರ್ಗಿ ಅದನ್ನು ಡೀಪ್ ಕ್ಲೀನ್ ಮಾಡಿ ಡೀಪ್ ವಾಶ್ ಮಾಡಿಕೊಂಡೆಲ್ಲ ನಾನು ಮಾಡ್ಕೋತೀನಿ. ಹಾಗೆ ತುಂಬ ಜನನೇ ಕೇಳ್ತಾಯಿದ್ರಿ ಹೆಂಗೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಕ್ಕ ಹೇಳಿ, ಇಷ್ಟೊಂದೆಲ್ಲ ವರ್ಕ್ ಮಾಡ್ತೀರಾ, ಕೆಲಸ ಮಾಡ್ತೀರಾ, ಹೇಗೆ ನಿಮ್ಗೆ ಇದೆಲ್ಲ ಮೋಟಿವ್ ಆಗುತ್ತೆ ನಮಗೂ ಹೇಳಿ ಅಂತ ತುಂಬ ಜನ
ನಾನೇನಂತ ಅಂತ ನೀವು ದುಡ್ಡುಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಬೇಡಿ. ಫಸ್ಟು ರೆಸ್ಪೆಕ್ಟ್, ನಮಗೆ ಮರ್ಯಾದೆ ಕೊಡಬೇಕು. ಯಾರೆಲ್ಲ ಇವಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಫೇಸ್ ಮಾಡಿರ್ತಾರೆ, ಎಷ್ಟೋ ಜನ ಅವಮಾನ ಆಗಿರುತ್ತೆ, ಇವಳು ಮನೇಲೇ ಇರ್ತಾಳೆ, ಏನು ಮಾಡಲ್ಲ, ಹಂಗೆ ಮಾಡಲ್ಲ, ಹಿಂಗೆ ಅಂದೆ ಅಂತಾರೆ, ಎಲ್ಲರೂ ಇರ್ತಾರೆ. ಸೊ ನಾನು ಅಷ್ಟೇ ಫಸ್ಟು ಮನೇಲೇ ಇದ್ದೆ, ಎಲ್ಲನೂ ಚೆನ್ನಾಗೇ ನೋಡ್ಕೋತಾರೆ. ಆದರೆ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಕಡೆಯವ್ರನ್ನ ನೋಡ್ಕೊಳಕ್ಕಾಗ್ತಾಯಿಲ್ಲ, ನಮ್ಮ ಕಡೆಯವ್ರಿಗೆ ನಾವು ಫೈನಾನ್ಷಿಯಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಎಲ್ಲೋ ಒಂದು ತೊಗೊಂಡೋಗ್ತೀವಿ ಅಂದರೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಸೊ ಅದು ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮೊದಲು ನಾವೇನೇ ಅಂದ್ರೂ ದುಡ್ಡು ಮಾಡಬೇಕು ಅನ್ನೋದೊಂದು ಇರಬೇಕು ತಲೆಯಲ್ಲಿ, ಆದರೆ ಜಾಸ್ತಿನೂ ಇರಬಾರ್ದು. ಸ್ಟಾರ್ಟಿಂಗು ನಮಗೆ ಗೊತ್ತಿರಬೇಕು ಇದರಲ್ಲಿ ಒಂದೇ ಸತಿ ದುಡ್ಡು ಮಾಡೋಕ್ಕಾಗಲ್ಲ. ಸೊ ನಿಧಾನಕ್ಕೆ ನಾವು ಮಾಡ್ಕೊಬೇಕು. ಅದು ಹೆಂಗೆ ಮಾಡ್ಕೊಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಮಾತ್ರ ಇರಬೇಕು. ಸೊ ನಾನು ಅಷ್ಟೇ ಫಸ್ಟು ನಾನು ಒಂದೇ ಸತಿ ಏನೋ ಮಾಡಿಬಿಡ್ಬೇಕು ಅಂತ ಮಾಡಲಿಲ್ಲ. ಓಕೆ, ಯಾವುದ್ರಲ್ಲಿ ಆಗುತ್ತೆ, ನನಗೂ ಅಷ್ಟೇ ಗೊತ್ತಿರಲಿಲ್ಲ ಅರ್ನಿಂಗ್ಸ್ ಮಾಡ್ಬೋದು, ಇಷ್ಟನ್ನೆಲ್ಲ ಮಾಡೋಕ್ಕಾಗುತ್ತೆ, ಒಂದೇ ಸತಿ ನಾವು ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದು ಗೊತ್ತಿತ್ತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೂ ಅಷ್ಟೇ ಅರ್ನಿಂಗ್ಸ್ ಇದರಲ್ಲಿ ಬರುತ್ತೆ ಅಂತ ಗೊತ್ತಿತ್ತು, ಆದರೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇಷ್ಟು ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಸ್ಟಾರ್ಟಿಂಗ್ ಅಷ್ಟೇ, ನೀನು ಪ್ರಯತ್ನ ನೀನು ಮಾಡಬೇಕು. ನೀನೇನೋ ಒಂದು ಕೆಲಸ ಮಾಡ್ತಾಯಿದ್ಯಾ, ನೀನು ಅದರಲ್ಲಿ ಫೋಕಸ್ ಮಾಡು, ಚೆನ್ನಾಗಿ ಕಲಿ, ಅದರಲ್ಲಿ ಎಕ್ಸ್ಪರ್ಟ್ ಆಗು, ನೀನು ಮಾಡು, ಇನ್ನ ಒಳ್ಳೆತನನ ನೀನು ತೋರಿಸು, ನಿನ್ನ ಮನಸ್ಸಲ್ಲಿ ನೀನು ಒಳ್ಳೆಯದಾಗಿ ಮಾತಾಡು 4 ಜನ ಜೊತೆ. ಆವಾಗ ನಿನಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೀನು ಏನು ಅಂದ್ಕೊಂಡಿರಲಿಲ್ಲೋ ಅದು ನಿನ್ಗೊಂದು ನಿಮಿಷ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡು, ಅಯ್ಯೋ ಈ ತಿಂಗಳು ನನಗೇನು ಇಲ್ವಲ್ಲ, ಏನು ಆಗಲಿಲ್ವಲ್ಲ, ಏನು ಮಾಡೋದು ಅಂತ. ಆದರೆ ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ನಿನಗೆ ಬಂದೇ ಬರುತ್ತೆ. ನಾನು ಅಷ್ಟೇ ತುಂಬ ಸತಿ ಪರೀಕ್ಷೆ ಮಾಡಿದ್ದೀನಿ. ನಾನು ಆದಷ್ಟು ಏನೇ ಸಿಕ್ಕರೂ ಕೂಡ ಅವ್ರು ನಾನು ಇನ್ನೇನೋ ಒಂದು ಮಾತು ಅಂತ ಇದ್ದಾರೆ ಅಂದರೂ ಕೂಡ ನಾನು ತಾಳ್ಮೆಯಿಂದ ಇದ್ಬಿಡ್ತೀನಿ. ಓಕೆ, ಒಂದಲ್ಲ ಒಂದು ದಿವಸ ದೇವ್ರು ನೋಡ್ಕೋತಾನೆ, ಇಲ್ಲ ಒಂದಲ್ಲ ಒಂದು ದಿವಸ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ, ಅದು ನನ್ನ ಕೆಲಸದಲ್ಲಿ ನಾನು ಕೊಡ್ತೀನಿ ಅನ್ನೋದನ್ನ ನಂಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಕೆಲಸ ಮಾಡಬೇಕು ಅಂತ ಇದ್ದರೆ ತಾಳ್ಮೆಯಿಂದ ನಿಧಾನಕ್ಕೆ, ಒಂದೇ ಸತಿ ಮಾಡಿಬಿಡ್ಬೇಕಂತ ಮಾಡಬೇಡಿ, ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ನೀವೇನೇ ಕಲಿತ್ರು ಏನೇ ಮಾಡಿದ್ರು ನಿಧಾನಕ್ಕೆ ಮಾಡಿ. ನಾನು ಹಾಗೆಯೇ ನಿಧಾನಕ್ಕೆ ಒಂದೊಂದೇ ನನ್ನ ಯೂಟ್ಯೂಬ್ ಚಾನಲ್ ನೋಡಿರೋರು ಗೊತ್ತಿರುತ್ತೆ, ನಾನು ಸ್ಟೆಪ್ ಬೈ ಸ್ಟೆಪ್ ಏನೇನೆಲ್ಲ ಮಾಡ್ಕೊಂಬಂದೆ, ಏನೇನೆಲ್ಲ ಕೆಲಸ ಮಾಡ್ಕೊಂಬಂದೆ, ಆ್ಯಂಡ್ ಇವಾಗ ಇಷ್ಟು ಮಟ್ಟಿಗೆ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ. ಸೊ ನಾನು ಅಷ್ಟೇ ಒಂದು ತಿಂಗಳು ನನಗೆ ಮೇಕಪ್ ಆರ್ಡರ್ ಇಲ್ಲ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ ಬರುತ್ತೆ ಅಂತೇಳಿ ನಾನು ಅದ್ರ ಮೇಲೆ ಎಫರ್ಟ್ ಹಾಕ್ತೀನಿ. ಓಕೆ ಹಿಂಗೆ ತಲುಪಿಸೋದು ಜನಕ್ಕೆ, ಹೆಂಗೆ ಮಾಡಬೇಕು ಅನ್ನೋದನ್ನ ನಾನು ಹಿಂಗೆ ಯೋಚನೆ ಮಾಡ್ತೀನಿ ಹೊರತು ಬಂದಿಲ್ಲ ಆಗಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಬೇರೆದ್ರ ಮೂಲಕನಾದರೂ ನನ್ನ ಕೆಲಸಗಳನ್ನ ನಾನು ತೋರಿಸ್ತೀನಿ ಆ್ಯಂಡ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಎಫರ್ಟ್ ಅಂತೂ ತುಂಬಾ ಇರಬೇಕು. ಆ್ಯಂಡ್ ಅದೇ ಹೇಳ್ತಾರಲ್ಲ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್. ನನಗೆ ಮರ್ಯಾದೆ ಅನ್ನೋದು ಯಾವಾಗ ಸಿಗುತ್ತೆ ಆವಾಗ ನಾನು ಕೂಡ ನಿಮಗೆ ಮರ್ಯಾದೆ ಕೊಡ್ತೀನಿ. ಸೊ ಹಾಗಾಗಿ ಅದು ಏನರಲ್ಲಿ ಬರುತ್ತೆ ಅಂದರೆ ನಾವು ಮಾಡೋ ಕೆಲಸದಲ್ಲಿ ಫಸ್ಟ್ ನಾವೇನು ಸುಮ್ಮನೆ ಬಿಡು ಅವಳು ಮನೇಲಿದ್ದಾಳೆ ಏನಕ್ಕೆ ಅಂತ ಅನ್ನೋರು, ಇವತ್ತು ಅವಳು ಏನೋ ಒಂದು ಕೆಲಸ ಮಾಡ್ತಾಯಿದ್ದಾಳೆ, ಅವಳು ತುಂಬ ಜವಾಬ್ದಾರಿಯಿಂದ ಇದ್ದಾಳೆ, ಅವಳು ತುಂಬ ಚೆನ್ನಾಗಿ ಇದನ್ನು ಮಾಡ್ತಾಯಿದ್ದಾಳೆ, ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ ಲೈಫ್ನ ಅಂತ ಗೊತ್ತಾದ ಮೇಲೆ ಅವ್ರು ನಿಮಗೆ ಖಂಡಿತವಾಗ್ಲೂ ಮರ್ಯಾದೆ ಕೊಡ್ತಾರೆ. ಎಲ್ಲಿದ್ದಿದ್ದು ಕೂಡ ಬರುತ್ತೆ ಮರ್ಯಾದೆ. ಸೊ ಅದನ್ನೊಂದು ತಿಳ್ಕೊಳ್ಳಿ. ನಾನು ಅಷ್ಟೇ, ನನಗೆ ಅದೇ ಅನ್ನಿಸ್ತಾಯಿತ್ತು, ಎಲ್ಲೋದ್ರೂ ನನಗೊಂಥರ ಇದ್ರಾಗ ಮಾಡ್ತಾಯಿದ್ರು. ಸೊ ರೆಸ್ಪೆಕ್ಟ್ ನಂಗೆ ಎಲ್ಲೂ ಸಿಗ್ತಾ ಇಲ್ವಲ್ಲ ಅಂತ ಕೆಲವು ಸತಿ ಅನಿಸೋದು. ನಮ್ಮ ಮುಂದೆ ಅವ್ರು ಎಷ್ಟೇ ಇದ್ರಾಗಿದ್ರು ಹಿಂದೆಗಡೆ ಏನೋ ಒಂಥರ ಅಂತ ನನಗೆ ತುಂಬ ಅನಿಸ್ತಾಯಿತ್ತು ನನಗೆ. ಯಾಕಂದರೆ ನನ್ನ ಜೊತೆ ಇದ್ದವರೆಲ್ಲ ತುಂಬ ಒಳ್ಳೆಯವರೇ, ನನ್ನ ಜೊತೆ ಮಾತಾಡೋದಾಗಿರ್ಬೋದು ಪ್ರತಿಯೊಂದು ಅಷ್ಟೇ. ಅವ್ರು ಬಿಟ್ಟರೆ ಕೆಲವು ಸತಿ ತುಂಬ ಡಿಮೋಟಿವೇಟ್ ಮಾಡೋರು ಇರ್ತಾರೆ ನೋಡಿ, ಅವ್ರ ಮೇಲೆ ತುಂಬ ಕೋಪ ಬರ್ತಾಯಿತ್ತು, ನಾನು ಏನು ಅಂಥದ್ದು ಮಾಡಿದ್ದೀನಿ ಅಂತ. ಅವಾಗ ಈ ಒಳ್ಳೆ ಮಾತಾಡೋರನ್ನ ನಾನು ತುಂಬ ಇದನ್ನು ಮಾಡಿಬಿಡ್ತಾಯಿದ್ದೆ, ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ಇವಾಗ ಅನ್ನಿಸ್ತದೆ, ನಾನು ಏನಕ್ಕೆ ಇದನ್ನು ಮಾಡೋರನ್ನ ಏನಕ್ಕೆ ತಲೆ ಕೆಡಿಸ್ಕೊಂಡು ಇಷ್ಟು ನಾನು ಮಾಡಿದ್ದೀನಿ, ಅವ್ರಿಗೆ ನಾನು ಉತ್ತರ ಕೊಡಬೇಕು ಅಲ್ವಾ. ನಾನು ಹಿಂಗೆ ಮಾಡ್ತಾಯಿದ್ದೀನಿ ನೋಡಿ, ನಾನು ಹಿಂಗೆ ನಿಂತಿದ್ದೀನಿ ನನ್ನ ಕೆಲಸದಲ್ಲಿ ಅಂತ ಗೊತ್ತಾದಮೇಲೆ ಅವ್ರಿಗೆ ಖಂಡಿತವಾಗ್ಲೂ ನಿಮಗೆ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ಆ್ಯಂಡ್ ನಿಮ್ಗೆ ಆಟೋಮೆಟಿಕ್ ಅವ್ರು ನಿಮಗೆ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾರೆ. ಅಯ್ಯೋ ಅವ್ರು ಏನೋ ಮಾಡ್ತಾಯಿದ್ದಾರೆ ಅಂದರೆ. ಸೊ ನನಗೆ ಮೇನ್ ಬೇಕಾಗಿದ್ದೆ ಅದು. ಸೊ ನನ್ನ ವರ್ಕ್ ನೋಡಿ ಅವಳೇನೋ ಒಂದು ಮಾಡ್ತಾಯಿದ್ರು, ರೆಸ್ಪೆಕ್ಟ್ ಅಂತೂ ಇವಾಗ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆಯಿಂದನೂ. ಆ್ಯಂಡ್ ನಾನು ಕೂಡ ಇವಾಗ ಡಬಲ್ಲಾಗಿ ಕೆಲವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಒಂದು ಸತಿ ರೆಸ್ಪೆಕ್ಟ್ ಅನ್ನೋದು ಸಿಗ್ತಾ ಹೋದರೆ ನಾನು ಎಲ್ಲರಿಗೂ ಅದೇ ಥರನೇ ಫಸ್ಟ್ ನಾನು ಹೆಂಗಿದ್ನೋ ಒಳ್ಳೆಯದಾಗೇ ಇರ್ತೀನಿ. ಆದರೆ ನನ್ನ ಮುಂದೆ ಅವ್ರು ಇರೋದು ಗೊತ್ತಾಗುತ್ತೆ, ಹೆಂಗೆ ಒಳ್ಳೆಯದಾಗಿರ್ತಾರೆ, ಹೆಂಗೆ ಕೆಟ್ಟವರಾಗಿರ್ತಾರೆ ಅಂತ. ಅವ್ರು ಕೆಟ್ಟವರಾಗಿದ್ರೆ ನಾನು ಕೆಟ್ಟವಳಾಗ್ತೀನಿ, ಒಳ್ಳೆಯವಳಾಗಿದ್ರೆ ನಾನು ಒಳ್ಳೆಯವಳಾಗಿರ್ತೀನಿ. ಆ್ಯಂಡ್ ನಂಗೆ ತುಂಬ ಸಪೋರ್ಟಿವ್ ಆಗಿ ತುಂಬ ಮಾತಾಡಿಕೊಂಡು ನೀನು ಮಾಡು, ಏನಕ್ಕೆ ಮಾಡಬಾರ್ದು ಅಂತ ಹೇಳಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅದೆಲ್ಲ ಇನ್ನೂ ಒಂದು ದೊಡ್ಡ ಸ್ಟೋರಿನೇ ಇದೆ. ಅದು ನಾನು ಇನ್ಯಾವಾಗಾದರೂ ಒಂದು ಸ್ಪೆಷಲ್ ಡೇ ದಿವಸ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಎಷ್ಟು ಸಲ ಸಪೋರ್ಟ್ ಇದೆ, ಎಷ್ಟೆಷ್ಟು ಸಲ ಸಪೋರ್ಟ್ ಮಾಡಿದ್ರು, ಡಿಮೋಟಿವೇಟ್ ಮಾಡೋರ ಮುಂದೆ ಎಷ್ಟೆಲ್ಲ ನನಗೆ ಎಂಕರೇಜ್ ಮಾಡಿ ನನ್ನ ಒಳ್ಳೆ ದಾರಿ ಹೋಗೋ ಥರ ಮಾಡಿದ್ರು ಅಂತೆಲ್ಲನೂ, ಅದು ಕೂಡ ಒಂದು ಸ್ಟೋರಿ ಇದೆ. ಅದನ್ನು ನಾನೊಂದು ಬಿಗ್ ಡೇ ದಿವಸ ನಿಮ್ಮ ಜೊತೆ ಹಂಚ್ಕೋತೀನಿ ಖಂಡಿತವಾಗ್ಲೂ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು ನಾನು.
ಅವರೆಲ್ಲ ಇವತ್ತು ಅಷ್ಟು ಮೋಟಿವ್ ಮಾಡಿ ಅಷ್ಟು ಇದು ಮಾಡಿರಲಿಲ್ಲ ಅಂದರೆ ನಾನು ಇಷ್ಟು ಧೈರ್ಯ ಮಾಡಿ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಅಯ್ಯೋ ಅವ್ರೇನು ಅಂದ್ಕೊಂಬಿಡ್ತಾರಪ್ಪ, ಇವ್ರೇನು ಅಂದ್ಕೊಂಬಿಡ್ತಾರಪ್ಪ ಅಂತ ಹಂಗೆ ಇದ್ಬಿಡ್ತಾ ಇದ್ದೆ ನಾನು. ಯಾವತ್ತು ಅವ್ರು ನನಗೆ ಆ ಭಯನ ಕಳಿಸಿದ್ರಲ್ವ, ಇಲ್ಲ ಏನಕ್ಕಾಗಲ್ಲ, ಏನಕ್ಕೆ ಮಾಡಬಾರ್ದು ಅಂತ ಆ ಭಯ ಹೋಗ್ಸಿದ್ರಲ್ಲ, ಆವತ್ತಿನ ನಂಗೆ ಹೌದು ನಾವು ಭಯ ಪಟ್ಕೊಂಡ್ರೆ ಏನೂ ಆಗಲ್ಲ. ಅವಾಗ ನಮ್ಮನ್ನು ಇನ್ನೂ ಇದನ್ನೇ ಮಾಡ್ತಾಯಿರ್ತಾರೆ ಹೊರತು ನಮ್ಗೆ ಅದ್ರ ಗೌರವ ಸಿಗಲ್ಲ. ಸೊ ನಾವು ಭಯ ಬೀಳ್ದೇ ಮುಂದಕ್ಕೆ ಹೋಗಬೇಕು ಅನ್ನೋದೊಂದು ನನಗೆ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ನೀವು ಅಷ್ಟೇ ಹೆಣ್ಮಕ್ಳು ನನ್ನ ವ್ಲಾಗ್ಸ್ ತುಂಬ ಜನ ನೋಡ್ತಾ ಇದ್ದೀರಾ, ತುಂಬ ಹೇಳ್ತೀರಾ, ಮೋಟಿವೇಟ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ನೀವು ಮೋಟಿವ್ ಆಗಬೇಕು ಅಂದರೆ ಇವಾಗ ನಾನು ಏನೇ ಮಾತಾಡಿದ್ರು ಅದು ನಿಮ್ಗೆ ಮೋಟಿವ್ ಆಗುತ್ತೆ. ಆದರೆ ಅದನ್ನು ನೀವು ಎದುರುಗಡೆ ತರೋದು ನೀವೇ ಇರುತ್ತೆ. ಸೊ ಏನೇ ಒಂದು ವರ್ಕ್ ಮಾಡ್ತೀರಾ, ಏನೋ ಪ್ರೋಸೆಸ್ ಮಾಡ್ತಾಯಿದ್ರೆ ಅದಕ್ಕೆ ನೀವೇ ಮಾಡಬೇಕು, ನೀವೇ ಮುನ್ನುಗ್ಗಬೇಕು. ಹಾಗಾಗಿ ಆದಷ್ಟು ಯಾರು ಡಿಮೋಟಿವೇಟ್ ಮಾಡ್ತಾರೆ ಅವ್ರದ್ದು ತಲೆಯಲ್ಲಿ ಇಟ್ಕೊಳ್ಳಿ, ಆದರೆ ತುಂಬ ಡೀಪಾಗಿ ತೊಗೋಬೇಡಿ ಅಷ್ಟೇ. ತಲೆಯಲ್ಲಿ ಇಟ್ಕೊಂಡು ಅವ್ರಿಗೊಂದಲ್ಲ ಒಂದು ದಿವಸ ಉತ್ತರ ಕೊಡಿ. ನೀವು ಮಾಡೋ ಕೆಲಸದಲ್ಲೇ ಅವ್ರು ಉತ್ತರ ಕೊಟ್ಟಿರ್ತೀವಿ. ಸೊ ಆವಾಗ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಓ ನಾವು ಉತ್ತರ ಕೊಟ್ಟಿದ್ದೀವಿ ಅವ್ರಿಗೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಂಗೆ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಅದೆಲ್ಲ ನಾನು ಹೇಳಿದ್ನಲ್ಲ ಒಂದು ಬಿಗ್ ಡೇ ದಿವಸ ಖಂಡಿತವಾಗ್ಲೂ ಅದನ್ನು ಹಂಚ್ಕೋತೀನಿ. ಹೇಳೋಕ್ಕಾಗಲ್ಲ ಎಷ್ಟು ಪಾಸಿಟಿವ್ ಸಪೋರ್ಟ್ ಬಂದಿದೆ ನನಗೆ ಅಂತ. ನೆಗೆಟಿವ್ ಎಷ್ಟು ಬಂದಿದೆಯೋ ಅದಕ್ಕಿಂತ ನನಗೆ ಪಾಸಿಟಿವ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ ಮೆಂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮೆಂಬರ್ಸ್ ಆಗಿರ್ಬೋದು, ಅವ್ರಿಂದನೂ ಅಷ್ಟೇ ತುಂಬ ಸಪೋರ್ಟಿವ್ ಬಂದಿದೆ. ಅಕ್ಕ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಫೋನ್ ಚೆನ್ನಾಗಿರೋದು ತೊಗೊಳ್ಳಿ, ಚೆನ್ನಾಗಿ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ನಾನು ಕೂಡ ಇವಾಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ತೊಗೋತಾ ಇದ್ದೀನಿ. ನೋಡ್ಬೋದು ಪ್ರಾಡಕ್ಟ್ಸ್ ಆಗಿರ್ಬೋದು, ಶಾಪ್ ಕೆಲಸಕ್ಕಾಗಿರ್ಬೋದು, ಆ್ಯಂಡ್ ಇವಾಗ ಹೊಸ ರಿಂಗ್ ಲೈಟು, ಹೀಗೇ ಏನೇ ಒಂದು ಇನ್ವೆಸ್ಟ್ ಮಾಡಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಇನ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರೋದು. ಹಾಗಾಗಿ ಒಂದೇ ಸತಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.